ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಡ್ಲಿಕಾಳು ಮುಸುಳಿ ಮಾಡತ್ತೇನೆ. ಸೊ ನಾ ಇದನ್ನು ನೆನೆಸಿಟ್ಟಿದ್ನಿ, ಮೊಳಕೆನೂ ಬಂದೈತಿ. ಆಮೇಲೆ ಒಂದು ವಿಸಲಾಗುವಷ್ಟು ನಾನು ಇದನ್ನು ಬಾಯ್ಲ್ ಮಾಡ್ಕೊಂಡೇನು ಕುಕ್ಕರ್ ಒಳಗೆ. ಸೊ ಇದು ಮಸಾಲಕ್ಕೆ ಏನೇನು ಬೇಕಾಗ್ತೈತೆ ಅಂದ್ರೆ ಕೊರಿಯಾಂಡರ್ ಮತ್ತು ಕರಿಬೇವು, ಕಡಿಪತ್ತ, ಚಿಲ್ಲಿ, ಮೆಣಸಿನ್ಕಾಯಿ. ಆಮೇಲೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರಲ್ಲ ಮೆಣಸಿನ್ಕಾಯಿ. ಸೊ ನಿಮ್ಗೆ ಖಾರ ಎಷ್ಟು ಬೇಕಾಗ್ತೈತಲ್ಲ ಅಷ್ಟು ಮೆಣಸಿನ್ಕಾಯಿ. ಆಮೇಲೆ ಕೊಬ್ಬರಿ ಹಾಕೋಬೋದು. ಹಸಿ ಕೊಬ್ಬರಿ ಇದ್ರೂ ನಡಿತೈತಿ, ಒಣ ಕೊಬ್ಬರಿ ಇದ್ರೂ ನಡಿತೈತಿ. ಆದರೆ ಹಸಿ ಕೊಬ್ಬರಿ ಇದ್ದಷ್ಟು ಚಲೋ ಇದಾಗ್ತೈತಿ. ಸೊ ಇದ್ರೊಳಗೆ ನೀವು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಮಸಾಲ ಅಂದರೆ ಏನು ಭಾಳ ಬೇಕಾಗೋದಿಲ್ಲ. ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗ್ತೈತಿ. ಇದ್ರೊಳಗೆ ನೀವು ಜಿಂಜರ್ ಮತ್ತು ಗಾರ್ಲಿಕ್ಕು ಹಾಕ್ಕೋಬೋದು. ಈಗ ನಾ ಪ್ಯಾನ್ ಒಳಗೆ ಆಯಿಲ್ ಬಿಸಿ ಮಾಡಿದ್ದೇನೆ. ಆಯಿಲ್ ಬಿಸಿ ಆದ ಕೂಡಲೆಲ್ಲ ಜೀರಿಗೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಆಮೇಲೆ ನಾ ಈಚ್ ಟೈಮ್ ಎಳ್ಳು ಯೂಸ್ ಮಾಡ್ತೇನೆ. ಯಾಕಂದರೆ ಎಳ್ಳೆಲ್ಲ ನಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟ್. ಎಷ್ಟು ನಾವು ಎಳ್ಳನ್ನು ಯೂಸ್ ಮಾಡ್ತೇವೆ ಅಷ್ಟು ಚಲೋ. ಎಳ್ಳೆಣ್ಣೆ ಅಂತೂ ಯೂಸ್ ಮಾಡತ್ತಿಲ್ಲ. ಸೊ ಎಳ್ಳು ಯಾವತ್ತೂ ನಾವು ಒಗ್ಗರಣೆ ಹಾಕಬೇಕಂತಂದ್ರೆ ಯೂಸ್ ಮಾಡ್ತೀನಿ. ಹಿಂಗೆ ಹಾಕಿ ಆದಮೇಲೆಲ್ಲ ಯಾವಾಗ ಕರಿಬೇವು ಹಾಕಿದ್ನಿ. ಇದು ಭಾಳ ಪ್ರೊಸೆಸ್ ಇಂಪಾರ್ಟೆಂಟ್. ಯಾಕಂತಂದರೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಏನದು ಚಿಟ್ ಅಂದಮೇಲೆ ನಾವೆಲ್ಲ ಆನಿಯನ್ ಬಾಕಿ ಎಲ್ಲ ಹಾಕಬೇಕು. ಯಾಕಂತಂದರೆ ಎಣ್ಣೆ ಕರೆಕ್ಟ್ ಹದ ಒಳಗೆ ಬಿಸಿ ಆದಮೇಲೆ ಹಾಕಿದ್ರೆ ಥರದ್ದು ಸ್ಮೆಲ್ ಮತ್ತು ಥರದ್ದು ಅರೋಮಾ ಬೇರೆ ಇರ್ತೈತಿ. ಆಮೇಲೆ ಇನ್ನೂ ಕಾಯ್ದಲ್ದಾಗ ನಾವು ಆನಿಯನ್ ಹಾಕಿದ್ರೆ ಆ ಥರದ್ದು ಬೇರೆ ಇರ್ತೈತಿ. ಸೊ ನಾವು ಮಿಕ್ಸಿ ಒಳಗೆ ಅದನ್ನ ಹಾಕೋಲಿಲ್ಲ, ಜಿಂಜರ್ ಗಾರ್ಲಿಕ್ ಅದಕ್ಕೆ ಈಗ ಹಾಕೊಂಡು ಪೇಸ್ಟ್. ಆಮೇಲೆ ಇದೆಲ್ಲ ಚಂದಂಗಿ ಎಲ್ಲ ಕುಕ್ ಆದ್ಮೇಲೆಲ್ಲ ಅರಿಶಿನ ಹಾಕೋಬೇಕು. ಅರಿಶಿನ ಭಾಳ ಅರ್ಲಿ ಹಾಕ್ಬಾರ್ದು. ಯಾಕಂದ್ರೆ ಅರಿಶಿನ ನಂಗೆ ಸುಟ್ಟಂಗೆ ಅನಿಸ್ತೈತಿ. ಸೊ ಕಲರು ಸ್ವಲ್ಪ ಕಡಿಮೆ ಆಗ್ತೈತಿ. ಸೊ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಆನಿಯನ್ ಎಲ್ಲ ಬೆಂದಾದ್ಮೇಲೆ ಹಾಕ್ಕೋಬೇಕು. ಮತ್ತು ಅವಾಗಲೇ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದನ್ನ ಈಗ ಹಾಕ್ಕೊಳಕತ್ತೇನು. ಇದು ಮೇನ್ ಮಸಾಲ ಅಂತಂದ್ರಲ್ಲ, ಇದು ನಮ್ಮ ಉಸಳ ಏನಿರ್ತೈತಿಲ್ಲ, ಇದು ರೆಡ್ ಕಲರ್ ಆಗೋದಿಲ್ಲ, ಗ್ರೀನ್ ಮತ್ತು ಏನದು ಯೆಲ್ಲೋ ಕಲರ್ ಆಗ್ತೈತಿ. ಯಾಕಂತಂದ್ರೆ ಇದ್ರೊಳಗೆ ನಾವು ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋಕತ್ತಿಲ್ಲ. ಸೊ ಇದು ಹಾಕಿ ಆದಮೇಲೆಲ್ಲ ನಾವು ಅದನ್ನು ರೋಸ್ಟ್ ಮಾಡ್ಕೊಂಡಿಲ್ಲ ಮಸಾಲ. ಸೊ ಇದ್ರೊಳಗೆ ಅದು ಎಣ್ಣೆ ಒಳಗೆ ರೋಸ್ಟ್ ಆಗಬೇಕು. ಸೊ ಸ್ಮಾಲ್ ಫ್ಲೇಮ್ ಇಟ್ಟು ನೀವು ಇದನ್ನು ಕುಕ್ ಮಾಡಿದಷ್ಟು ಚಲೋ. ಅದು ಹೊಟ್ಟೆ ಬರುತ್ತೆ. ಯಾವುದಾಗಲಿ ಅಡುಗೆ ಮಾಡಬೇಕಾದ್ರೆ ಒಂಚೂರು ಹೊತ್ತಿತ್ತಂದ್ರಲ್ಲ ಅದ್ರದ್ದು ಸ್ಮೆಲ್ ಅಂದ್ರಿ ಅರೋಮ ಅದಕ್ಕೆ ಟೇಸ್ಟೇ ಚೇಂಜ್ ಆಗ್ತದೆ ಅನಿಸ್ತೈತಿ. ಸ್ವಲ್ಪ ಕಮ್ಮಿ ಅಂತ ಆಯ್ತಂದ್ರಲ್ಲ ಅದ್ರ ಟೇಸ್ಟೇ ಹೋದಂಗೆ ಅನಿಸ್ತೈತಿ. ಸೊ ನಾವು ಇದು ಕುಕ್ ಮಾಡಬೇಕಾದ್ರೆ ಯಾವತ್ತೂ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಸಣ್ಣ ಫ್ಲೇಮ್ ಒಳಗೆ ಮಾಡಿದರೆ ಚಲೋ. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಆದ್ಮೇಲೆಲ್ಲ ನಾನು ಸ್ವಲ್ಪ ವಾಟರ್ ಹಾಕ್ಕೊಂಡೇನು. ಯಾಕಂತಂದ್ರಲ್ಲ ಅದು ಹೊತ್ತಬಾರ್ದು ಅಂಥೇಳಿ ಮಸಾಲ. ಅಲ್ಲಿ ಸ್ವಲ್ಪ ನೀರು ಹಾಕಿ ಆದಮೇಲೆ ನಾವು ಕಾಳೇನು ಬಾಯ್ಲ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು. ಮೊಳಕೆ ಬಂದಿದ್ದ ಕಾಳು ನಾವು ಎಷ್ಟು ಯೂಸ್ ಮಾಡ್ತೀವಲ್ಲ ಅಷ್ಟು ನಮ್ಗೆ ಚಲೋ ಅನಿಸ್ತೈತಿ, ನಮ್ಮ ಆರೋಗ್ಯಕ್ಕಾಗಲಿ ನಮ್ಮ ದೇಹಕ್ಕಾಗಲಿ. ಸೊ ಈಗ ನಾವು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೇನೆ. ಮತ್ತು ಆಮೇಲೆ ನೋಡ್ಕೊಂಡು ಎಂಡಿಗೆ ಮತ್ತು ಇನ್ನೂ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಯಾವಾಗಲೂ ಹೇಳ್ತೇನೆ, ಫಸ್ಟ್ ಸಾಲ್ಟ್ ಉಪ್ಪಿಗಿಂತ ರುಚಿಲ್ಲ, ತಾಯಿಗಿಂತ ಬಂದೂ ಇಲ್ಲ. ಆದರೆ ಉಪ್ಪು ಭಾಳ ಆದ್ರೂ ಅದು ಸರಿಯಾಗೋದಿಲ್ಲ. ಸೊ ಸ್ವಲ್ಪ ಹಾಕಬೇಕು ಫಸ್ಟ್. ಆಮೇಲೆ ಬೇಕಂತಂದ್ರೆ ನಾವು ಇನ್ನೊಂದು ಸ್ವಲ್ಪ ಹಾಕೋಬೋದು. ಭಾಳ ಆತಂದ್ರಲ್ಲ ಕೆಲವೊಂದು ಇದ್ರೊಳಗಿಂದ ನಾವು ಉಪ್ಪು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ತೆಗಿಬೇಕಂದ್ರೆ ಆಗೋದಿಲ್ಲ, ಅದೆಲ್ಲ ವೇಸ್ಟ್ ಅನಿಸುತ್ತೆ. ಸೊ ಆಮೇಲೆ ಇದಕ್ಕೆ ಭಾಳ ನೀರು ಹಾಕೋದಿಲ್ಲ. ಇದು ನೋಡಿರಿ, ಇದು ಮ್ಯಾಂಗೋ ಎಷ್ಟು ಕೆ ಜಿ ಗಂಟ್ಲೆ ತೊಗೊಂಡಿದ್ದಿದ್ದ. 1 kg ಇಟ್ ಕಾಸ್ಟ್ ಅಟ್ಮೋಸ್ಟ್ 250. ಇಷ್ಟು ಟೇಸ್ಟ್ ಆಗಿಲ್ಲ ಇದು ಮ್ಯಾಂಗೋ. ಬೆಸ್ಟ್ ಅಂದರೆ ಬೆಸ್ಟ್ ನೋಡಿರಿ. ನಾ ಈ ಉಸಳ ಜೊತೆ ಮ್ಯಾಂಗೋ, ಸ್ವಲ್ಪ ಸಲಾಡ್ ಮತ್ತು ರಾಗಿ ಅಂಬ್ಲಿ, ಆಮೇಲೆ ಚಪಾತಿ ತಿನ್ನಾಕತ್ತೇನು. ಸೊ ಎಂಜಾಯ್ ದಿಸ್ ಉಸಳ್ ವಿತ್ ಚಪಾತಿ ಆರ್ ರೊಟ್ಟಿ. ನಿಮ್ಗೆ ಯಾವುದು ಅವೈಲೇಬಲ್ ಅದಲ್ಲ ಅದು ಯೂಸ್